ಎಲ್ಲರಿಗೂ ನಮ್ಮ ಮನೆ ಅಡುಗೆಗೆ ಸ್ವಾಗತ. ನಾನು ತರಕಾರಿ ಬೇಳೆ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಬೌಲ್ ಬೇಳೆನ ಒಂದು 10 ನಿಮಿಷ ಮುಂಚೆ ನೆನೆಸಿಬಿಟ್ಟು ತೊಳೆದು ಕ್ಲೀನಾಗಿ ತೊಳೆದು 3-4 ನೀರಿಂದ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ತರಕಾರಿ ಹಾಕ್ತೀನಿ. ತರಕಾರಿ ಏನೇನಂತಂದರೆ, ಫಸ್ಟಿಗೆ ಆಲೂಗಡ್ಡೆನ ಕ್ಲೀನಾಗಿ ತೊಳೆದ್ಬಿಟ್ಟು ಮೇಲಿನ ಸಿಪ್ಪೆ ತೆಗೆದು ಈ ಥರ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಬೀಟ್ರೂಟನ್ನು ಅಷ್ಟೇ ಕ್ಲೀನಾಗಿ ಸಿಪ್ಪೆ ತೆಗೆದುಬಿಟ್ಟು ವಾಶ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟನ್ನು ಅಷ್ಟೇ ತೊಳೆದು ವಾಶ್ ಮಾಡ್ಕೊಂಡಿದ್ದೀನಿ. ಇದು ಮೇಲಿಂದೆಲ್ಲ ತೆಗೆದಿದ್ದೀನಿ. ಆಮೇಲೆ ಬೀನ್ಸು ಹೀಗೆ ಇರಬೇಕು, ಯಾಕಂದರೆ ಸ್ವಲ್ಪ ದೊಡ್ಡವಿದ್ದರೆ ಎತ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಬೌಲ್ ಬೇಳೆಗೆ 4 ಟೊಮೆಟೊ ಹಾಕಿದ್ದೀನಿ. ಆಮೇಲೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ಕೊಯ್ದಿಟ್ಕೊಂಡಿದ್ದೀನಿ, ಇದನ್ನು ಸುಲಿದಿದ್ದೀನಿ. ಯಾಕಂದರೆ ಇವಿಷ್ಟು ಹಾಕಿದ ಮೇಲೆ ಆದಮೇಲೆ ಒಗ್ಗರಣೆ ಕೊಡೋದು. ನೆಕ್ಸ್ಟು ಇದಕ್ಕೆ 2 ಸ್ಪೂನ್ ಖಾರ ಪುಡಿ ಹಾಕ್ತೀನಿ. ಈ ಖಾರ ಪುಡಿನ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಎರಡೂ ಮಿಕ್ಸ್ ಮಾಡಿದ್ದೀನಿ. ಯಾಕಂದರೆ ಇದು ಭಾಳ ಖಾರ ಇರೋದೇ ಇಲ್ಲ, ಮೀಡಿಯಮ್ ಆಗಿರುತ್ತೆ. ನೆಕ್ಸ್ಟು ಗರಂ ಮಸಾಲ, ಎಲ್ಲವೂ ಮಸಾಲೆ ಮಿಕ್ಸ್ ಮಾಡಿ ನಾನೇ ಮನೆಯಲ್ಲಿ ಮಾಡಿರೋ ಗರಂ ಮಸಾಲ 2 ಸ್ಪೂನ್ ಹಾಕ್ತೀನಿ. ನಿಮ್ಮ ಜನ ನೋಡಿ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ನೋಡಿ ನೀವು ಹಾಕ್ಕೊಳ್ಳಿ. ನೀವು ಜಾಸ್ತಿ ಆದರೂ ಹಾಕ್ಕೋಬೋದು, ಜನ ನೋಡಿ ಹಾಕ್ಕೋಬೇಕು. 2 ಸ್ಪೂನು. ನೆಕ್ಸ್ಟು ಅರಿಶಿಣ ಒಂದು 1/4 ಸ್ಪೂನ್ ಅರಿಶಿಣ ಸಾಕು. ಅದಾದಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು, ಬೇಳೆ ಕುದಿಯೋದಕ್ಕೆ ಸಪ್ಪಗೆ ಕುದಿ ಬರೋದಲ್ಲ, ಹಂಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ನೆಕ್ಸ್ಟ್ ಇದಾದಮೇಲೆ ಎಣ್ಣೆ ಹಾಕ್ತೀನಿ 1 ಸ್ಪೂನು. ಎಣ್ಣೆ ಯಾಕೆ ಹಾಕಬೇಕಂದ್ರೆ ಸ್ಮೂತಾಗಿ ಬೇಳೆ ಕುದೀತತೆ. ಅದಾದಮೇಲೆ ಎಲ್ಲ ಒಂದೇ ಸತಿ ಹಾಕಿಟ್ಬಿಡ್ತೀನಿ ನಾನು. ತರಕಾರಿ ಹಾಕ್ತೀನಿ, ಆಲೂಗಡ್ಡೆ ಎಲ್ಲವೂ ತರಕಾರಿನ ಹಾಕ್ಬಿಡ್ತೀನಿ ಮಿಕ್ಸ್ ಮಾಡಿ. ಅದಾದಮೇಲೆ ಇವೆರಡನ್ನು ಮತ್ತೆ ಒಗ್ಗರಣೆ ಹಾಕೋದಕ್ಕೆ, ಮತ್ತು ಹುಣಸೆಹಣ್ಣು ಹುಳಿನ ಈಗ ನೆನೆಸಿದ್ದೀನಿ. ಆಮೇಲೆ ಒಗ್ಗರಣೆ ಕೊಡ್ತೀನಲ್ಲ ಆವಾಗ ಅದನ್ನು ಹಾಕ್ತೀನಿ. ಅದಾದಮೇಲೆ 1 ಗ್ಲಾಸ್ ನೀರು ಹಾಕ್ತೀನಿ. ನಾನು ಜಾಸ್ತಿ ನೀರು ಹಾಕೋದಿಲ್ಲ, 1 ಗ್ಲಾಸ್ ನೀರಾದರೆ ಸಾಕು. ಇದು 3 ವಿಜಿಲ್ ಕುದಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದ್ದೈತೆ, ತುಂಬ ಚೆನ್ನಾಗಿ ಕುದ್ದಿದೆ. ಇದನ್ನು ಒಂದು ಸ್ವಲ್ಪ ಚಮಚದಿಂದ ಈ ಥರ ತುರಿಸ್ಬೇಕು. ತರಕಾರಿ ಎಲ್ಲ ಬೆಂದೈತೆ. ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ. ಹಾಕ್ಬೇಕಂತೇನಿಲ್ಲ, ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡ್ರಿ. ನೆಕ್ಸ್ಟು ಒಂದು ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ, ಇದೆಲ್ಲ ಚಟಪಟ ಆಗಿದೆ. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕಿದ್ದೀನಿ, ಆಮೇಲೆ ಈರುಳ್ಳಿ, ಅದಾದಮೇಲೆ ಕರಿಬೇವು ಆದಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಯಾಕೆ ಹಾಕ್ಬೇಕಂದ್ರೆ ಈರುಳ್ಳಿ ಬೇಗ ಕುದೀತತೆ, ಆಮೇಲೆ ರುಚಿಯಾಗಿರುತ್ತೆ, ಸಪ್ಪಗೆ ಬರೋಲ್ಲ. ಹಾಗಾಗಿ ನಾನು ಈರುಳ್ಳಿ ಬೇಗ ಕುದಿಯೋದಕ್ಕೋಸ್ಕರ ಉಪ್ಪು ಹಾಕ್ತೀನಿ. ಸ್ವಲ್ಪ ಹಾಕ್ತೀನಿ, ಚಿಟಿಕೆ ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. ನೆಕ್ಸ್ಟು ಸಾರು ನಾನು ಅದನ್ನ ಸಾರಲ್ಲಿ ಹಾಕಿದ್ದೀನಿ, ಸ್ವಲ್ಪ ಇದು ಹಾಕಿದ್ದೀನಿ. ಅದು ಕೆಂಪಗೆ ಆಗಬೇಕು, ಬ್ರೌನ್ ಕಲರ್ ಆಗಬೇಕಿದೆ. ಇದು ಆಗಿದೆ, ಈ ಥರ ಬ್ರೌನ್ ಬರಬೇಕು. ಈರುಳ್ಳಿ ಈ ಥರ ಬ್ರೌನ್ ಬರಬೇಕು, ಕರಿಬೇವೆಲ್ಲ ಈ ಥರ ಕ್ರಿಸ್ಪಿಯಾಗಿ ಆಗಬೇಕು. ನೆಕ್ಸ್ಟು ಮಾಡಿಟ್ಟಿದ್ವಲ್ಲ ಆ ಬೇಳೆನ ಇದರಲ್ಲೇ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ, ಬೇಳೆ ಚೆನ್ನಾಗಿ ಕುದ್ದಿದೆ. ಆಮೇಲೆ ರೆಡ್ ಕಲರ್ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ತರಕಾರಿ ತಿನ್ನಬೇಕು. ತರಕಾರಿ ಹಾಕಿದ ಬೇಳೆ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಏನಂತ ಟೇಸ್ಟ್ ಮಾಡೋಣವಾ? ತುಂಬ ಚೆನ್ನಾಗಿದೆ ಕಣ್ರಿ, ಮಾಡ್ಕೊಂಡು ತಿನ್ನಿರಿ, ತುಂಬ ಚೆನ್ನಾಗಿರುತ್ತೆ. ಆದರೆ ನಮಗೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ.